ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ರುಚಿಕರವಾದ ರಾಗಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ ಫಸ್ಟು ರಾಗಿ ತೊಗೊಂಡಿದ್ದೀನಿ. ಅದನ್ನು 3-4 ಸಲ ಕ್ಲೀನಾಗಿ ತೊಳ್ಕೊಬೇಕು. ಆಮೇಲೆ ಇದಕ್ಕೆ 1-2 ಸ್ಪೂನ್ ಉದ್ದಿನಬೇಳೆ, 1.5 ಸ್ಪೂನಷ್ಟು ಕಡಲೆಬೇಳೆ, ಒಂದು 1/4 ಚಮಚ ಮೆಂತ್ಯ, ಒಂದು 3-4 ಸ್ಪೂನಷ್ಟು ಅವಲಕ್ಕಿ ಇಷ್ಟು ಹಾಕಿ ಚೆನ್ನಾಗಿ ಇನ್ನೊಂದು ಸಲ ತೊಳ್ಕೊಳ್ಳೋಣ. ತೊಳೆದ್ಬಿಟ್ಟು ಫ್ರೆಂಡ್ಸ್ ಇದನ್ನು ನೀರು ಹಾಕಿ ಒಂದು 4-5 ಅವರ್ ನೆನೆಯಕ್ಕೆ ಬಿಟ್ಬಿಡೋಣ. ರಾಗಿ ಆದಷ್ಟು ಚೆನ್ನಾಗಿ ನೆಂದ ಮೇಲೇ ರುಬ್ಬಬೇಕು. ಆವಾಗ ನಮಗೆ ಅದು ನುಣ್ಣಗೆ ನೈಸ್ಗೆ ಚೆನ್ನಾಗಿ ಬರುತ್ತೆ. ಅದು ಸ್ವಲ್ಪನೂ ತರಿ ಥರ ಸಿಗೋ ಥರ ನಾವು ರುಬ್ಕೊಬಾರ್ದು. ಮೊದಲೇ ಚೆನ್ನಾಗಿ ನೆಂದ ಮೇಲೇ ಅದನ್ನು ನೋಡಿ ರುಬ್ಕೊಬೇಕು. ಈಗ ನೆನೆಯೋಕೆ ಇಟ್ಬಿಡೋಣ. ಅದು ನೆಂದ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ಫ್ರೆಂಡ್ಸ್, ಆದಷ್ಟು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಒಂದು 5 ಅವರ್ ಆದಮೇಲೆ ಈ ಥರ ನೆಂದಿದೆ. ಇವಾಗ ಇದನ್ನು ರುಬ್ಕೊಳ್ಳೋಣ. ಫ್ರೆಂಡ್ಸ್, ಆದಷ್ಟು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇವಾಗ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ನೆಂದಿದೆ ರಾಗಿ, ಅದು ಕಡಲೆಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ಹಂಗಾಗಿ ಇವಾಗ ರುಬ್ಕೊಳ್ಳೋಣ. ಫ್ರೆಂಡ್ಸ್, ಇದಕ್ಕೆ ನಾನು ಒಂದು ಸಣ್ಣ ಬೌಲಷ್ಟು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ರುಬ್ಬಬೇಕಾದ್ರೆ. ನೋಡಿ, ತೆಂಗಿನಕಾಯಿ ಹಾಕೋದ್ರಿಂದ ಚೆನ್ನಾಗಿ ದೋಸೆ ಟೇಸ್ಟಿಯಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ ಅಂತ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಕೈಯಲ್ಲಿ ಚೆಕ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪನೂ ಕೈಗೆ ತರಿ ಥರ ಸಿಗಬಾರ್ದು. ಹಂಗಾಗಿ ಅದನ್ನು ಚೆಕ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ನೈಸ್ಗೆ ರುಬ್ಕೊಂಡಿದ್ದೀನಿ. ಇವಾಗ ಒಟ್ಟಿಗೆ ನೀವು ರುಬ್ಬಬೇಕಾದ್ರೆ ಕೈಯಲ್ಲಿ ಚೆಕ್ ಮಾಡ್ಕೊಳ್ಳಿ. ಅದು ಇವಾಗ ಒಂದು ಸಲ ರುಬ್ಬಾಯಿತು, ಒಂದು ಸಲ ಕೈಯಲ್ಲಿ ಮಿಕ್ಸ್ ಮಾಡಿ ಮುಚ್ಚಿಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಇದನ್ನು ರಾಗಿ ಹಿಟ್ಟಿನ ದೋಸೆ ಚೆನ್ನಾಗಿ ನೈಸ್ಗೆ ರುಬ್ಬಿಟ್ಟಿದ್ದೀನಿ. ಇವಾಗ ಮುಚ್ಚಿಟ್ಬಿಡೋಣ ಓವರ್ ನೈಟು. ಬೆಳಗ್ಗೆ ನೋಡಿ ಯಾವ ಥರ ಆಗಿದೆ ಅಂತ. ಹಿಟ್ಟು ಚೆನ್ನಾಗಿ ಉಬ್ಬಿದೆ, ಚೆನ್ನಾಗಿ ಬಂದಿದೆ ಹಿಟ್ಟು. ಇದಕ್ಕೆ ಸೋಡಾ ಏನು ಬೇಡ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು 1-2 ನಿಮಿಷ ಬಿಟ್ಟು ದೋಸೆನ ಹಾಕಿದ್ರೆ ಸೂಪರಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ಹಿಟ್ಟಿನ ದೋಸೆ. ಫ್ರೆಂಡ್ಸ್, ಈ ಕಡೆ ತವ ಇಟ್ಟಿದೆ, ಬಿಸಿಯಾಗಿದೆ. ಇದಕ್ಕೆ ರಾಗಿ ದೋಸೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೋಡಿ, ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬರ್ತಿದೆ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನಿಮ್ಮ ಮನೇಲಿ ಒಂದು ಸಲ ಮಾಡಿ ರುಚಿ ನೋಡಿ. ರಾಗಿ ಹಿಟ್ಟಿನ ದೋಸೆ ಎಲ್ರಿಗೂ ಇಷ್ಟ, ಯಾರಿಗಿಷ್ಟ ಇಲ್ಲ ರಾಗಿ ಹಿಟ್ಟಿನ ದೋಸೆ. ರಾಗಿ ರೊಟ್ಟಿ ಇರ್ಬೋದು, ರಾಗಿ ಗಂಜಿ ಇರ್ಬೋದು, ರಾಗಿಯಿಂದ ಏನೇ ಒಂದು ಐಟಮ್ ಮಾಡಿದ್ರು ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ,